ಇಬ್ಬರು ಗಂಡು ಮಕ್ಕಳು ಇರ್ತಾರೆ, ಭೂದೇವ ಮತ್ತು ಇನ್ನೊಂದೇನು ಹೆಸರು ಕಾಳಿಕುಮಾರ. ಆ ಇಬ್ಬರು ಗಂಡು ಮಕ್ಕಳಿಗೆ ಬಹಳ ಬೇಗ ಮದುವೆ ಮಾಡಿಬಿಟ್ರಂತೆ. ಶ್ರೀಮಾತೆಯವರು ಒಪ್ಪಿಗೆ ಕೊಡಲ್ಲ, ಶ್ರೀಮಾತೆಯವರು ಅದನ್ನು ವಿರೋಧ ಮಾಡ್ತಾರೆ. ಆದರೂ ಅವನು ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಅವರಿಗೆ ಬೇಗ ಮದುವೆ ಮಾಡಿ ಬಿಡ್ತಾನೆ. ಹೆಣ್ಣು ಮಕ್ಕಳು ಅನ್ನುವುದು ಶ್ರೀಮಾತೆಯವರ ಭಾವನೆಯಾಗಿತ್ತು. ಶ್ರೀಮಾತೆಯವರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರಲಿಲ್ಲ. ಆದರೆ ಅವರು ತಮ್ಮ ಬಳಿ ಬಂದ ಎಲ್ಲ ಹೆಣ್ಮಕ್ಕಳಿಗೆ ಶಾಲೆಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ, ಅಕ್ಷರಾಭ್ಯಾಸ ಕಲ್ತ್ಕೊಳ್ಳಿ, ಧಾರ್ಮಿಕ ಗ್ರಂಥಗಳನ್ನು ಓದುವುದನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ರು. ಶ್ರೀಮಾತೆಯವರು ತಮ್ಮ ತಮ್ಮನ ಮಕ್ಕಳನ್ನು ಅಂದರೆ ರಾಗಿ, ಮಾಗು ಇವರನ್ನೆಲ್ಲ ಒಂದು ಶಾಲೆಗೆ ಸೇರಿಸಿರ್ತಾರೆ. ಅಷ್ಟೇ ಅಲ್ಲ, ಸಂಜೆ ಹೊತ್ತು ಅವರನ್ನೆಲ್ಲ ಕೂಡಿಸಿ ನೀನು ನನಗೆ ರಾಮಾಯಣ ಓದಿ ಹೇಳು, ನೀನು ನನಗೆ ಭಾಗವತ ಓದಿ ಹೇಳು ಅಂತ ಅವರನ್ನು ಪುಸ್ತಕ ಓದಲಿಕ್ಕೆ ತೊಡಗಿಸ್ತಾ ಇದ್ರು. ಇನ್ನು ಕೆಲವೊಮ್ಮೆ ಶ್ರೀಮಾತೆಯವರು ಆ ಹುಡುಗಿಯರ ಹತ್ರ ಅಂದರೆ ಮಾಕು, ರಾಗಿ ಇವರ ಹತ್ರ ತಮ್ಮ ಕೆಲವು ಪತ್ರಗಳನ್ನು ಬರೆಯಿಸ್ತಾ ಇದ್ರು. ಈ ರೀತಿ ಹುಡುಗಿಯರು ವಿದ್ಯಾವತಿಯರಾಗಬೇಕು ಅನ್ನುವುದು ಶ್ರೀಮಾತೆಯವರ ಭಾವನೆ.